ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತಿ ಸಭಾಂಗಣದಲ್ಲಿ ತಾಲೂಕು ಆಡಳಿತಾಧಿಕಾರಿಗಳಾದ ಕೊಟ್ರೇಶ್ ಅವರ ನೇತೃತ್ವದಲ್ಲಿ ಸಾಮಾನ್ಯ ಸಭೆ ಹಮ್ಮಿಕೊಳ್ಳಲಾಯಿತು. ಮತ್ತು DPT ವ್ಯಾಕ್ಸಿನೇಷನ್ 5 years ಮಾಡ್ತಾ ಇದ್ದಾರೆ. ಅದು ನಮ್ಮ ಹತ್ರ PSQ ಪೋಸ್ಟ್ 34 ಬೆರಿಫೆರಿಯಲ್ಲಿ 34 ಹುದ್ದೆಗಳಿದ್ದಾವೆ. ಇದು ಒಳ್ಳೆ ಎಲ್ಲ ಕಾರ್ಯಕ್ರಮಗಳು ಇದೆ ಸರ್. ಕೇಸಸ್ ಅಂತೂ ಕಡಿಮೆ ಇದೆ. ಈ ಡೆಂಗ್ಯೂ ಕೇಸ್ ಬಂದಿದ್ದು ಬಿಚ್ಚೋಡು ಬರಬೇಕು. 6 weeks ಅಲ್ಲಿ ಸರ್ವೆ ಮಾಡ್ತೀವಿ ಸರ್. ಮತ್ತೆ ಅವ್ರು ಹೊಸದಾಗಿ ಕೇಸ್ ಅದಾವ. ಆಮೇಲೆ ಪಂಚಾಯತಿಯವರಿಗೆ ಹೇಳಿ ರಾಜಲಕ್ಷ್ಮಿ ಈಗ ಸಂಬಂಧ ಸರ್, ಪ್ರತಿಯೊಂದು ಮಗುಗೂ 15 ವರ್ಷದವರೆಗೆ 3,000 ಆಗ್ತದೆ ಸರ್ ಕೊಡ್ತೀವಿ. ಅದು ಚಾರ್ಜ್ ಆಗಿದೆ ಸರ್. ಆಮೇಲೆ ಒಂದು ಉದ್ಯೋಗಿನಿ ಅಂತೇಳಿ ಮಹಿಳೆಯರಿಗೆ 4 ಜನ ಬಂದಿದೆ ಸರ್. ಅದು MLA ಅಧ್ಯಕ್ಷತೆ ಮಾಡಿ ಈಸ್ಕೊಡ್ತೀವಿ ಸರ್. ಇಂಪ್ಲಿಮೆಂಟ್ ಮಾಡಿ ಶಾಲೆಗಳಲ್ಲಿ ಯಾವುದೇ ಆಹಾರ ಕೊರತೆ ಇಲ್ಲ ಸರ್. ಸಬ್ಸಿಡಿ ಇದೆ. ಅಡಿಗೆ ಸಿಬ್ಬಂದಿ ಅವರ ವೇತನ 498 ಅಡಿಗೆ ಸಿಬ್ಬಂದಿವರೆಗೂ ಜುಲೈವರೆಗೂ ಕೂಡ ವೇತನ ಆಗಿದೆ. ಇನ್ನು ಯಾವುದೇ ಸಮಸ್ಯೆ ಇಲ್ಲ ಸರ್. 57 ಕೊಠಡಿಗಳು ಸಿದ್ಧತೆಗೊಂಡಿದೆ ಸರ್. ಅದು ಸ್ವಲ್ಪ ಇದು ಮಾಡ್ಬೋದು. ಹನುಮಂತಾಪುರದ ನೀರು ಕೊಟ್ಟರೆ ಮತ್ತೆ ಯಾಕೆ ಮಳೆ ನೀರು ಕುಡಿಬೇಕಾಯ್ತು ಸರ್? ಶಾಲೆ ಹುಡುಗರು ಗುಂಡೆಗಳವು ಆಗಿತ್ತು. ನಾವು ಈಗ ಯೋಜನೆಯಡಿಯಲ್ಲಿ ಒಟ್ಟು 111 ಕಾಮಗಾರಿ 4,429 ಸರ್. ಅದರಲ್ಲಿ 16 ಕಂಪ್ಲೀಟ್ ಆಗಿದ್ದಾರೆ. 46 ಜನರಿದ್ದಾರೆ. 79 ಸ್ಟಾರ್ಟ್ ವಾರ್ಷಿಕ ನಿರ್ವಹಣಾ ಇದ್ರಲ್ಲಿ ಬರುತ್ತೆ. ಅದೀಗ ಕಾರ್ಡ್ ಕೊಟ್ಟಿದ್ದಾರೆ ಸರ್. ಇಮಿಡಿಯೇಟ್ ಆಗಿ ಪ್ರೋಗ್ರಾಮ್ ಸ್ಯಾಂಕ್ಷನ್ ಮಾಡಿಬಿಟ್ಟು ಟೆಂಡರ್ ಕಳಿಸ್ಬಿಟ್ಟು ಶುರು ಮಾಡ್ತೀವಿ. ರಂಗಪುರ ಇದು ತಮಿಳಹಳ್ಳಿ ಕಡಪಪುಟ್ಟ ರಸ್ತೆ ರಾಮಚಂದ್ರಪ್ಪ ಶಾಸಕರಾಗಿದ್ದಾಗ ಉದ್ಘಾಟನೆ ಮಾಡಿದ್ರು 7 ಕೋಟಿಗೆ. ಇದುವರೆಗೆ ಯಾಕೆ ಬರೋಲ್ಲ ಸರ್? ನಾನೇ ಒಂದು ಪಾಠ ಮಾಡ್ತೀನಿ ಸರ್. ನಾನು ಏನು ಕೇಳಿ ಕೆಲಸ ಮಾಡದೆ 2,000 ರೂಪಾಯಿ ಅಕೌಂಟ್ಗೆ ಏನು ಹೋಗೋದು ಸರ್? ಟ್ಯೂಷನ್ ಫೀಸ್ ಅಂತ ಸರ್. ಆದೇಶ ಬಂದ್ರೂ ತಡೆ ಹಿಡಿಸ್ತಾರೆ.